ನವಂಬರ್ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮನೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ, ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ. ನವೆಂಬರ್ ಕ್ರಾಂತಿ ಬಗ್ಗೆ ಏನೇನು ಕ್ರಾಂತಿ ಇಲ್ಲ, ಎಲ್ಲ BJಪಿಯರು ಊಹೆ ಮಾಡ್ತಾಯಿದ್ದಾರೆ. ಅಲ್ಲಿ ಏನಾಗಿದೆ, ಅವರಲ್ಲಿ 2 ಗ್ರೂಪು 3 ಗುಂಪಿತ್ತು, ಈಗ 5 ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಶೋಕನ ಸರಿಪಡಿಸ್ಕೊಳ್ಳೋಕೆ ಹೇಳಿ. ವಿಜೇಂದ್ರಾಗ ನೋಡ್ರಿ ಅಶೋಕ್ ಆಗಲ್ಲ, ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ, ಯತ್ನಾಳ್ ಗ್ರೂಪ್ ಒಂದು, ಈಶ್ವರಪ್ಪನ ಗ್ರೂಪ್ ಒಂದು, ಇನ್ನು ಎಷ್ಟೆಷ್ಟು ಗ್ರೂಪ್ ಇದೆ ಒಳಗಡೆ ಗೊತ್ತಿಲ್ಲ. ಒಬ್ಬರೊಬ್ಬರು ನೇರ ಮಾತು ಆಡಲ್ಲ ಅಂತೆ.